ಬೈಕಲ್ಲಿ ನೋಡಿದ್ವಲ್ಲ, ಆಗ ಹಂಗೆ ಒಂದು ರೌಂಡ್ ಹೋಗ್ಬಿಡೋಣ ಹೊಲಗಳಲ್ಲಿ. ಒಳ್ಳೆ ಮಸ್ತ್ ಫೀಲಿಂಗ್ ಇರುತ್ತೆ ಗುರು. ನೈಟ್ ಟೈಮ್ ಮಾತ್ರ ಹಿಂಗೆ ಯಾರು ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಹೋಗೋದಿದೆಯಲ್ಲ, ಭಯಂಕರ ಇದೆ ಗುರು. ಏನ್ ಗುರು ಭಯಾನಕ ಇದೆ ರೋಟೋ. ಏನೋ ಹೊಸ ಥ್ರಿಲ್ಲಿಂಗು. ಟೈಮು 4:15 ಆಗಿದೆ. ಒಂದು 3 ಗಂಟೆಯಿಂದ ಭಯಂಕರ ಇಬ್ನಿ ಬೀಳ್ತಾ ಇದೆ ಗುರು. ಫುಲ್ಲು ಚಳಿ ಆಗ್ತಿದೆ. ಸೊ ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ. ಈ ಥರ ಒಂದು ಬ್ಲೂ ಕಲರ್ ಲೈಟ್ ಬರುತ್ತೆ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ, ಪಾವಗಡದಿಂದ. ಸೊ ಈಗ ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನೇಚರ್ ಕ್ಯಾಂಪಿಂಗ್ ಅಂತ. ಇದಕ್ಕಿಂತ ಮುಂಚೆ ನಂದು ಇನ್ನೊಂದು ಹೆಸರು ಇತ್ತು, ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು. ಅದು ಬಂದು ಉಮೇಶ್ ಸಾಲಂಕಿ ಪರ್ಸ್ನಲ್ ವ್ಲಾಗ್ ಅಂತ. ಸೊ ಅದು ಕಾಪಿರೈಟ್ ಇಶ್ಯೂ ಬಂದಿರೋದ್ರಿಂದ ಮಾನಿಟೈಸೇಷನ್ ಆಗದಲೇ ಅದು ಅದರಿಂದ ಎಕ್ಸಿಟ್ ಆಗಿಬಿಟ್ಟೆ. ಸೊ ಅದರಿಂದ ಈಗ ಹೊಸದು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ ನಮಗೆ ಮೋಟೋ ವ್ಲಾಗಿಂಗು ಮತ್ತು ನೇಚರ್ ಕ್ಯಾಂಪಿಂಗು, ಟ್ರೆಕ್ಕಿಂಗ್ ಆಗಲಿ ಮತ್ತು ಸೈಲೆಂಟ್ ವೀಡಿಯೋಸು, ಎಲ್ಲ ವೀಡಿಯೋಸು ಒಂದೇ ಇದರಲ್ಲಿ ಒಂದು ಸಿಂಗಲ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇದರಿಂದ ನಿಮಗೆ ಎಲ್ಲ ಒಂದೊಂದು ವೀಡಿಯೋದಲ್ಲೂ ಪ್ರತಿಯೊಬ್ಬರಲ್ಲೂ ಒಂದೊಂದು ವೀಡಿಯೋ ನೋಡೋದಕ್ಕಿಂತ ನನ್ನ ವೀಡಿಯೋದಲ್ಲಿ ಎಲ್ಲದರಲ್ಲೂ ಒಂದು ಸಿಂಗಲ್ ವೀಡಿಯೋದಲ್ಲೇ ನೀವು ನೋಡೋ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್, ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮದು ಪಾವಗಡ ಗಡಿನಾಡು ಪ್ರಾಂತ್ಯ ಆಗಿರೋದ್ರಿಂದ ಅಲ್ಲಲ್ಲಿ ಸೊ ನಮ್ಮ ಫ್ರೆಂಡ್ಸ್ ಆಗಲಿ ನಾನಾಗಲಿ ಕೆಲವೊಂದು ಪದಗಳು ತೆಲುಗಲ್ಲೂ ಬರ್ತಾ ಇರುತ್ತೆ. ದಯಮಾಡಿ ಸಹಕರಿಸ್ಬೇಕು. ಸೊ ಯಾಕಂದರೆ ಆಂಧ್ರ ಬಾರ್ಡ್ರಲ್ಲಿ ಇರೋದ್ರಿಂದ ನಾವು ಕೆಲವೊಂದು ಪದಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಅದು ಬರ್ತು ಮಾತಾಡಿ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಹಕರಿಸ್ಬೇಕಂತ ಎಲ್ಲ ಕನ್ನಡಿಗರಲ್ಲೂ ಮತ್ತು ಆಂಧ್ರದಲ್ಲಿ ನೋಡ್ತಾ ಇದ್ದರೆ ಸೊ ಕನ್ನಡನೂ ಸ್ವಲ್ಪ ಸಹಕರಿಸ್ಬೇಕಂತ ಆಂಧ್ರದವ್ರಿಗೂ ಸೊ ಈ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಬನ್ನಿ ನೋಡೋಣ. ಸೊ ಈ ಲಾಗ್ಸ್ಗೆ, ಈ ಟ್ರೆಕ್ಕಿಂಗ್ ಆಗಲಿ, ಈ ವಿಡಿಯೋಗಾಗಲಿ ಏನೇನು ಅಸೆಸರೀಸ್ ನನ್ನ ಹತ್ರ ಇದ್ದಾವೆ ನೋಡಿಸ್ತೀನಿ. ಅದು ತೊಗೊಂಡ್ಬಿಟ್ಟು ಇಲ್ಲಿಂದ ನಾವು ನಮ್ಮ ತಾತವ್ರ ಊರಾಗಿರ್ತಕ್ಕಂಥ ಬೆಳ್ಳಿ ಬಟ್ಲಿಗೆ ಹೋಗೋಣ. ಸೊ ಅಲ್ಲಿ ನೈಟ್ ನೇಚರ್ ಕ್ಯಾಂಪ್ ಹಾಕ್ಕೊಂಡು ನಿಮ್ಗೆ ಅದು ಏನು ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅದನ್ನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ನನ್ನ ಹತ್ರ ಒಂದು ಟ್ರೆಕ್ಕಿಂಗ್ಗೆ ಸಪ್ರೇಟ್ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೆಲ್ಲ ಏನೇನು ನೆಸಸರೀಸು, ಸೊ ವಿಂಟರ್ ಆಗಿರೋದ್ರಿಂದ ಒಂದು ಹ್ಯಾಂಡ್ ಗ್ಲೌಸು ಮತ್ತು ಪವರ್ ಬ್ಯಾಂಕು ಮತ್ತು ಗೋಪ್ರೋ ಅಡಾಪ್ಟರ್ ಇಟ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಬಾಕ್ಸು, ಗೋಪ್ರೋ ಆಕ್ಸೆಸರೀಸ್ ಎಲ್ಲ ಇರುತ್ತೆ. ಸೊ ಇದು ಬೋರ್ ಆದಾಗ ಒಂದು ಸ್ಪೀಕರ್ ಸಿಸ್ಟಮ್ ಸಾಂಗ್ ಕೇಳೋದಕ್ಕೆ. ಸೊ ಇವು ಗೋಪ್ರೋ ಆಕ್ಸೆಸರೀಸು, ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸು. ಮತ್ತು ಹಾಗೆ ಇದು ಬಂದು ನಮ್ಮ ಗೋಪ್ರೋ ಕ್ಯಾಮ್ರಾ, ಮತ್ತು ಇದಕ್ಕೆ ಬೇಕಾದಂಥ ಒಂದು ಸ್ಪೀಕರು ಅಂದರೆ ಮೈಕ್ರೋಫೋನು, ಮತ್ತು ಚಾರ್ಜರ್ ಕೇಬಲ್ಲು, ಮತ್ತು ಇದು ಮೇಯ್ನ್ ಇಂಪಾರ್ಟೆಂಟಾಗಿ ಬಂದು ನಮಗೆ ಕ್ಯಾಂಪಿಂಗ್ ಹಾಕ್ಕೊಳ್ಳೋದಕ್ಕೆ ಟೆಂಟು, ಮತ್ತು ಇದು ಟ್ರೈಪೋಡು. ಸೊ ಇಷ್ಟು ತಗೊಂಡು ಈಗ ಇಲ್ಲಿಂದ ಬಿಡೋಣ. ಸೊ ಹಾಗೆ ನೀವು ನೋಡ್ಬೋದು, ಇದರಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಇದೆ, ಮತ್ತು ಇದು ಟೈಮ್ ಲ್ಯಾಪ್ಸ್ ಮಾಡೋದಕ್ಕೆ ಒಂದು ಸ್ಮಾಲ್ ಮೌಂಟ್ ಇದೆ. ಸೊ ಇದಕ್ಕೆ ತಕ್ಕಂಗೆ ಕೆಲವೊಂದು ಫಸ್ಟ್ ಏಡ್ ಕಿಟ್ ಥರ ಟ್ಯಾಬ್ಲೆಟ್ಸ್ ಆಗಲಿ, ಮತ್ತು ಲೈಟ್ ಕೀಚೈನ್ ಲೈಟ್, ಕೆಲವೊಂದು ಒಡೋಮಸ್ ಆಗಲಿ, ಸನ್ಸ್ಕ್ರೀನ್ ಆಗಲಿ ತೊಗೊಂಡಿದ್ದೀನಿ, ಫೇಸ್ ವಾಶು, ಮತ್ತು ಒಂದು ಬಾಯ್ಲಿನ್, ಚಳಿಗಾಲ ಅಲ್ವಾ, ಅದಕ್ಕೆ ಮುಖಕ್ಕಾಗಲಿ ಕೈ ಕಾಲುಗಾಗಲಿ ಹಾಕ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ. ಸೊ ಹಾಗೆ ಇನ್ನೊಂದು ಇದರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ತೊಗೊಂಡಿದ್ದೀನಿ. ಕೆಲವೊಂದು ವೈರ್ ಆಗಲಿ,
ಟೈಮ್ ಇದ್ದರೆ ಹಂಗೆ ಸ್ಕಿಪ್ಪಿಂಗ್ ಆಡೋದು. ಓಕೆ, ಇವೆಲ್ಲ ತೊಗೊಂಡು ಈಗ ಇಲ್ಲಿಂದ ಬಿಡೋಣ. ಸೇಫ್ಟಿ ಶೂಸ್ ತೊಗೊಂಡಿದ್ದೀನಿ. ಸೊ ನೈಟ್ ಟೈಮ್ ಎಲ್ಲ ಆಗೋದಕ್ಕೆ. ಸೊ ಶಾಕ್ ಅಬ್ಸರ್ವರ್ಸರು ಮತ್ತು ಏನಾದ್ರು ಸ್ನೇಕ್ ಬೈಟ್ಗಾಗಲಿ ಅದಕ್ಕಿದಾಗಲಿ ತುಂಬ ಯೂಸ್ ಆಗುತ್ತೆ. ಸೊ ಇದು ನೈಟ್ ಟೈಮ್ ಆಗಲಿ ಎವ್ರಿ ಟೈಮ್ ಯೂಸ್ ಮಾಡ್ಕೋಬೋದು. ಇದು ತೊಗೊಂಡು ಟೈಮ್ 3 ಗಂಟೆ ಆಗಿದೆ. ಸೊ ಇದೆಲ್ಲ ರೆಡಿಯಾಗಿದೆ. ಕಮಾ ಹೋಗೋಣ. ಸೊ ಗಾಡಿ ರೆಡಿಯಾಗಿದೆ. ಗಾಡಿಗೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಿಡ್ತಾ ಇರೋದು. ಸೊ ಈಗಷ್ಟೇ ಬೆಳ್ಳಿಬಟ್ಲು ಗ್ರಾಮದಲ್ಲಿ ನಮ್ಮ ತಾತವ್ರ ತೋಟಕ್ಕೆ ಬಂದು ಹೊಲದಲ್ಲಿ ಬಂದು ಕೂತಿದ್ದೀನಿ. ಸೊ ಟೈಮು ಈಗ ಒಂದು 4:15 ಆಗಿದೆ. ಸೊ ಎಲ್ಲ ಫುಲ್ ಪ್ಯಾಕೇಜ್ ಕಿಟ್ಟಲ್ಲಿ ಬಂದಿದ್ದೀನಿ. ಸೊ ಇವತ್ತು ಇಲ್ಲೇ ನೈಟ್ ಕ್ಯಾಂಪ್ ಹಾಕೋಣ ಅಂತ. ಸೊ ಆ ಪ್ಲೇಸ್ ಲೊಕೇಶನ್ ಕೂಡ ನಿಮ್ಗೆ ತೋರಿಸ್ತೀನಿ. ನನ್ನ ಆಪೋಸಿಟೇ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಕ್ಯಾಂಪಿಂಗ್ಗೆ ಸ್ವಲ್ಪ ದಾರಿನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಯಾಂಪಿಂಗ್ ಸೆಟ್ ಹಾಕ್ಬಿಟ್ಟು ಆಮೇಲೆ ಮಾತಾಡೋಣ. ಓಕೆ, ತುಂಬ ದಿನದಿಂದ ಇಲ್ಲಿ ಒಂದು ಕ್ಯಾಂಪಿಂಗ್ ಹಾಕೋಣ ಅಂತ ಒಂದು ಪ್ಲಾನ್ ಇತ್ತು. ಅದು ಇವತ್ತು ಕೂಡಿ ಬಂದಿದೆ ಅಂದ್ಕೋಬೋದು. ಸೊ ಸ್ವಲ್ಪ ಗಲೀಜು ಎಲ್ಲ ಇದೆ, ಕಲ್ಲುಗಳು ಎಲ್ಲ ವೇಸ್ಟ್ ಎಲ್ಲ, ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಇಲ್ಲೇ ಒಂದು ಕ್ಯಾಂಪ್ ಹಾಕೋಣ. ಇದೇ ನನ್ನ ಹುಟ್ಟೂರು ಮೂಲಸ್ಥಾನ ಬೆಳ್ಳಿಬಟ್ಲು ಹೊಲದಲ್ಲಿ. ನನ್ನ ಜನ್ಮಸ್ಥಳನೇ ಇದೆ ಅನ್ಬೋದು. ಇಲ್ಲೇ ಎಲ್ಲ ಆಡ್ಕೊಂಡು ಬೆಳೆದಿದ್ದು ಒಬ್ಬಂಟಿಯಾಗಿ. ಈಗಲೂ ಒಬ್ಬಂಟಿಯಾಗಿ ಸೋಲೋ ಕ್ಯಾಂಪಿಂಗ್ ಹಾಕೋಣ ಅಂತ ಬಂದಿದ್ದೀನಿ ವಿತ್ ಫೈರು. ಸೊ ಸಾಯಂಕಾಲ 4:15-5 ಗಂಟೆ ಆಗ್ತಾ ಇದೆ. ಈಗೇನಪ್ಪ ಅಂದರೆ ನಾವು ಒಂದು ಕ್ಯಾಂಪ್ ಟೆಂಟ್ ಹಾಕ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಅದ್ರ ಮೇಲೆ ಈಗ ಸ್ವಲ್ಪ ಕ್ಯಾಂಪ್ ಹಾಕೋಣ, ಟೆಂಟ್. ಫಸ್ಟ್ ಟೈಮ್ ಆಗಿರೋದ್ರಿಂದ ಇದು ಟೆಂಟ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು.
ಏನಿವೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು. ಸೊ ಒಳಗಡೆನೂ ಒಂದು ಸ್ವಲ್ಪ ಒಂದು ಜಮ್ಖಾನ ಹಾಸಿದ್ದೀನಿ, ಒಂಚೂರು ಕಂಫರ್ಟಬಲ್ ಆಗಿರಲಿ ಅಂತ. ನೆಕ್ಸ್ಟ್ ಏನಂತಂದರೆ ಇದಕ್ಕೊಂದು ಆಪೋಸಿಟಾಗ ಒಂದು ಫೈರ್ ಹಾಕ್ಬೇಕು, ಬೆಂಕಿ ಹಾಕೋಣ, ಫೈರ್ ಕ್ಯಾಂಪ್ ಥರ. ಜಿಪ್ ಚೆನ್ನಾಗಿ ವರ್ಕ್ ಆಗುತ್ತೆ. ಟೆಂಟ್ ಒಳಗಡೆ ಯಾವ ಥರ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಇದು ಎಂಟ್ರೆನ್ಸು. ಇಲ್ಲಿ ಯಾವುದೇ ಥರದ್ದು ಸೋರಿಕೆ ಆಗಲಿ ಇಲ್ಲಾಂದರೆ ಯಾರ್ದೋಗಿರೋದಾಗಲಿ ಇಲ್ಲ. ಆರಾಮಾಗೆ ಒಂದು ಇಬ್ಬರು ಫ್ರೆಂಡ್ಸು ಸ್ಟೇ ಆಗ್ಬೋದು. ಇವತ್ತು ಇಲ್ಲೇ ನಮ್ಮ ಕ್ಯಾಂಪಿಂಗ್, ಹಳ್ಳಿ ವಾಸ್ತವ್ಯ. ಸೊ ಇವತ್ತು ಹಳ್ಳಿ ವಾಸ್ತವ್ಯ ಕುಡಿದೀನಿ. ಸೊ ಆಪೋಸಿಟಲ್ಲಿ ಒಂದು ಫೈರ್ ಹಾಕ್ಬಿಟ್ಟು ಸ್ವಲ್ಪ ಈವ್ನಿಂಗ್ ಸ್ವಲ್ಪ ಚಳಿ ಆದರೆ ಚಳಿ ಕಾಸ್ಕೋಬೇಕಷ್ಟೆ. ಚಳಿ ಮಂಟೋಲ್ ಅಂತಾರಲ್ಲ ತೆಲುಗಲ್ಲಿ, ಆ ಥರ ಚಳಿ ಕಾಸ್ಕೋಬೇಕು. ಲೆಟ್ಸ್ ಡೂ ಇಟ್. ಪರವಾಗಿಲ್ಲ ರೀ, ಚೆನ್ನಾಗಿದೆ. ಒಂದು 1000 ರೂಪಾಯಿ ಕೊಟ್ಟು ಒಂದು ಟೆಂಟ್ ಪರ್ಚೇಸ್ ಮಾಡಿದೆ. ಬರ್ತಿ ಸಾಕು ನಮ್ಗೆ. ಏನು ಜಸ್ಟ್ ಟೆಂಟ್ ಅನ್ನೋ ಒಂದು ಅಟ್ಮಾಸ್ಫಿಯರ್ ಬರಬೇಕು, ಕ್ಯಾಂಪಿಂಗ್ ಅನ್ನೋ ಒಂದು ಅಟ್ಮಾಸ್ಫಿಯರ್ ಬರಬೇಕು. ಅದಕ್ಕೋಸ್ಕರ ಒಂದು ಈ ಸೆಟಪ್ ಎಲ್ಲ ಅಷ್ಟೇ. ಈ ಸೆಟಪ್ಪು ಗೆಟಪ್ಪು ಸೂಪರ್. ಅಂತೂ ಇಂತೂ ಟೋಟಲ್ ಕ್ಯಾಂಪ್ ಸೆಟಪ್ ಆಯಿತು. ಈಗ ಬೆಂಕಿ ಫೈರ್ ಕ್ಯಾಂಪ್ ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ಮ್ಯಾಚ್ ಬಾಕ್ಸ್ ತರೋದು ಮರ್ತೋಗ್ಬಿಟ್ಟಿದ್ದೀನಿ. ಹಿಂಗಿರುತ್ತೆ ಕತೆಗಳು, ಎಲ್ಲ ರೆಡಿ ಇರುತ್ತೆ. ಒಂದು ಮ್ಯಾಚ್ ಬಾಕ್ಸ್ ಇಲ್ಲ ಅಂದರೆ ಏನೂ ಆಗೋದಿಲ್ಲ ಕತೆಗಳು, ಕೆಲಸಗಳು. ಸೊ ಹಂಗಾಗಿ ಮ್ಯಾಚ್ ಬಾಕ್ಸ್ ಇಲ್ದಲೇ ಇಲ್ಲಿ ರೆಡಿ ಮಾಡ್ಬೋದು. ಬಟ್ ಅದಕ್ಕೆ ತಯಾರಿ ನಾನು ಮಾಡ್ಕೊಂಡಿಲ್ಲ. ಕಟ್ಟಿಗೆದು ಆಲ್ರೆಡಿ ಕತ್ಲಾಗಿದೆ. ಈಗ ಹೋಗ್ಬಿಟ್ಟು ಇಲ್ಲಿ ಅಕ್ಕಪಕ್ಕ ಮನೆಗಳಿದೆ, ಒಂದು ಸ್ವಲ್ಪ ಒಂದು ದೂರ, ಒಂದು ಅರ್ಧ ಕಿಲೋಮೀಟ್ರು. ಅಲ್ಲೋಗಿ ಇಸ್ಕೊಂಡು ಬರ್ಬೇಕಷ್ಟೆ. ಇಲ್ಲಿ ಮಾಡ್ಕೋತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ನಡೀರಿ ಹೋಗಿ ಒಂದು ಇಸ್ಕೊಂಡು ಬಂದು ಇಲ್ಲಿ ಬೇಗ ಅರ್ಜೆಂಟು ಫೈರ್ ಹಾಕೋಣ. ಫೈರ್ ಕ್ಯಾಂಪ್, ವೈಲ್ಡ್ ಫೈರ್ ಅಲ್ಲಿ ಹಾಕೋಣ. ಈಗ ಕ್ಯಾಮ್ರಾ ಹೊರಗಡೆ ಇಟ್ಟಿದ್ದೀನಿ. ನಿರ್ಜನ ಪ್ರದೇಶದಲ್ಲಿ ಯಾವ ಥರ ಆ ಒಂದು ನಿಶಬ್ದ ಮತ್ತು ಯಾವ ಥರ ಒಂದು ಕೀಟಗಳು, ಹುಳ ಹುಪ್ಪಡಿಗಳು, ರಾತ್ರಿ ಪ್ರಾಣಿ ಪಕ್ಷಿಗಳದ್ದು ಅಂದರೆ ನೈಟ್ ಟೈಮ್ ಕೆಲವೊಂದು ಕೂಗ್ತಾವಲ್ಲ, ಆ ಥರದ್ದು ವಾಯ್ಸ್ ಕೇಳಿಸ್ಕೊಳ್ಳಿ. ಈಗ ವಾವ್,
ಈಗ ಒಂದು ಟೈಮು 7 ಗಂಟೆ ಆಗಿದೆ. 7:20 ಹಂಗೆ ಆಗ್ತಾಯಿದೆ. ಸೊ ಕಾಡಿನ ಹತ್ರ, ಬೆಟ್ಟದ ಹತ್ರ, ನಿಡಗಲ್ಲು ಸರಿಹದ್ದು ಮತ್ತು ಒಂದು ನಿಡಗಲ್ ಪ್ರಾಂತ್ಯ ಅಂತಾರಲ್ಲ, ಅಲ್ಲಿ ಒಂದು ಹೊಲದಲ್ಲಿ ಟೆಂಟ್ ಹಾಕಿದ್ದೀನಿ, ಫೈರ್ ಕ್ಯಾಂಪು ಮುಂದ್ಗಡೆ. ಇವೆಲ್ಲ ನೋಡಿರ್ಬೋದು. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಂಥರ ಸಿಂಗಲಾಗಿ ಬಂದು ಸಿಂಗಲಾಗಿ ಕ್ಯಾಂಪ್ ಹಾಕಿ, ಟೆಂಟ್ ಹಾಕಿ, ಇಲ್ಲಿ ಫೈರ್ ಹಾಕಿ, ನಾನು ಲಗೇಜಲ್ಲಿ ಒಳಗಡೆ ಇಟ್ಟು ಇವತ್ತು ಇಲ್ಲೇ ಪಾಚ್ಕೊಂಡು ಬೆಳಿಗ್ಗೆ ಮಾರ್ನಿಂಗ್ ಅಷ್ಟೊತ್ತಿಗೆ ರೊಟೀನ್ ಜಾಬ್ ರೀಸೈಕಲ್ ಯಾವ ಥರ ಇರುತ್ತೆ ಲೈಫ್ ಸೈಕಲ್ ಅಂತದ್ದು ನಿಮಗೆ ತೋರಿಸ್ತೀನಿ. ಒಂದು ಫ್ಲ್ಯಾಶ್ ಲೈಟ್ ತಂದಿದ್ದೀನಿ. ಕೇಳಿಸ್ಕೊಂಡ್ರಂತ ಕಾಣಿಸುತ್ತೆ. ನಿಶಬ್ದ ಅನ್ನೋದು ಎಷ್ಟು ಭಯಂಕರವಾಗಿರುತ್ತೆ ಅಂತ. ದಿನ ಜಸ್ಟ್ ಈವ್ನಿಂಗ್ ಅಷ್ಟೇ, 7 ಗಂಟೆ. ಇನ್ನೂ ಒಂದು 11-12 ಗಂಟೆಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಆಗ ನೋಡೋಣ. ಏನೋ ಒಂದು ಚೂರು ಸ್ನ್ಯಾಕ್ಸ್ ತಂದಿದ್ದೀನಿ, ಚೂರು ತಿಂದ್ಕೊಂಡು ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಒಂದು ಬಾಟ್ಲ್ ನೀರು ತಂದ್ಕೊಂಡಿದ್ದೀನಿ, ಶೂಸ್ ಇಲ್ಲಿ ಬಿಟ್ಕೊಂಡಿದ್ದೀನಿ. ಸೊ ಗೋಪುರಲ್ಲಿ ಇಟ್ಟಿದ್ದೀನಿ. ಏನೋ ಒಂಚೂರು ಡ್ರೈ ಫ್ರೂಟ್ಸ್ ಇದೆ, ತಿಂದ್ಕೊಳ್ಳೋಣ. ನಾಳೆಗೆ ಒಂದು ಸೂಪ್ ಮಾಡ್ಕೊಂಡು ಕುಡಿಯೋದಕ್ಕೆ ಡಬ್ಬ ತಂದಿದ್ದೀನಿ. ಅನ್ನೋದು ಲಂಚ್ ಬಾಕ್ಸ್ ಥರ, ಹಾಟ್ ಬಾಕ್ಸು. ಹಾಗೆ ಒಂದು ಗ್ಲಾಸ್ ಇದೆ, ಸೊ ಇದರಲ್ಲಿ ಹಾಕೊಂಡು ಕುತ್ಕೊಳ್ಳೋದು. ಸೊ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಎಕ್ಸಸೈಸ್ಗೆ. ಒಂದು 2 ಲೈಟ್ ಇದ್ದಾವೆ. ಇದು ಬ್ಲೂ ಕಲರ್ ಲೈಟ್ ಬರುತ್ತೆ. ಈಗ ಹಾಕಿ ತೋರಿಸ್ತೀನಿ. ಇನ್ನೊಂದು ಬಿದ್ದಿದೆ ಇದರಲ್ಲಿ. ಒಂಚೂರು ಸ್ನ್ಯಾಕ್ಸ್ ತಿಂದ್ಕೊಂಡೆ. ಟೈಮು 7:30 ಆಗ್ತಾಯಿದೆ. ನಾರ್ಮಲಿ ಹಳ್ಳಿಗಳಲ್ಲಿ ಇಲ್ಲಾಂದರೆ ನಿರ್ಜನ ಪ್ರದೇಶದಲ್ಲಿ ಬೇಗ 6 ಗಂಟೆ 7 ಗಂಟೆಗೆಲ್ಲ ಊಟ ಮಾಡಿಬಿಟ್ಟು ಮಲಕ್ಕೊಬಿಡ್ತಾರೆ. ಸೊ ಈಗ ನಾವು ಅದನ್ನೇ ಮಾಡೋಣ. ನಾರ್ಮಲಿ ಎಲ್ಲ ಯೂಶ್ವಲಿ ಸಿಟಿಗಳಲ್ಲೆಲ್ಲ 11-12 ಗಂಟೆ 1 ಗಂಟೆನೂ ಆಗುತ್ತೆ ಎಲ್ಲ, ಕೆಲವರು ಪಬ್ಗೂ ಅದಕ್ಕೆ ಇದಕ್ಕೆ ಹೋದರೆ. ಬಟ್ ಹಳ್ಳಿಗಳಲ್ಲಿ, ತೋಟಗಳಲ್ಲಿ, ಕಾಡಿನ ಹತ್ರ ನಾವು ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳೋಣ. ಸೊ ಮತ್ತೆ ಒಂದು 10-11 ಗಂಟೆಗೆ ಮತ್ತೆ ಎದ್ದುಬಿಟ್ಟು ಅಲಾರಾಮ್ ಇಟ್ಕೊಂಡು ಹಾಗೆ ಹೆಂಗಿರುತ್ತೆ ಅಂತ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ಬಾಯ್. ಕತ್ತಲಲ್ಲಿ ಒಂದು ದಿನ. ಏನು ಅಂದ್ಕೊಂಡಿದ್ದೆ ಗುರು, ಭಯಂಕರವಾಗಿ ನಿಶ್ಶಬ್ದವಾಗೈತೆ. ಯಪ್ಪ, ಊರಿಗೆ ಒಂದು 3-4 ಕಿಲೋಮೀಟ್ರು ದೂರ ಇದ್ದೀನಿ ಅಷ್ಟೇ. ಈಗ ಲೈಟ್ ಹಾಕ್ತೀನಿ ನೋಡಿ. ನನ್ನ ಮುಖ ಕಾಣಿಸ್ತಾ ಇದೆಯಾ? ಕಂಫರ್ಟಬಲಾಗಿ ಮಲ್ಕೋಬೋದು ಆರಾಮಾಗಿ. ಒಬ್ಬರು ಸ್ವಲ್ಪ ರಿಸ್ಕಿ ಆದರೆ ಒಂದು ಇಬ್ಬರು ಮಲ್ಕೋಬೋದು. 5.5 ಫೀಟ್ಗೆ ಸೂಟಬಲ್ ಇದು. ಸೊ ಈಗ ಬ್ಯಾಕ್ ನೋಡಿ, ಕಾಲಿಗೆ ಈ ಥರ ಹಚ್ಕೊಂಡಿದ್ದೀನಿ. ಸೊ ಒಂದು ಸೇಫ್ಟಿಗೆ ಅಂತ ಜರ್ಕಿನ್ ಹಾಕ್ಕೊಬಂದಿದ್ದೀನಿ.
ಈಗ ಟೈಮು ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಸೊ ತುಂಬ ಚಳಿ ಆಗ್ತಾಯಿದೆ. ಅದಕ್ಕೆ ಇದು ಟವಲ್ ಸುತ್ಕೊಂಡು ಮನ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೆಲ್ಲ. ಮಾರ್ನಿಂಗ್ ನಿಮಗೆ ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ಲೊಕೇಶನ್ ಚೇಂಜ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಗ್ರೀನರಿ. ಮಾರ್ನಿಂಗ್ 6 ಗಂಟೆಗೆ ಸಿಗೋಣ. ಓಕೆ, ಗುಡ್ ನೈಟ್. ಟೈಮು 4:15 ಆಗಿದೆ. ಒಂದು 3 ಗಂಟೆಯಿಂದ ಭಯಂಕರ ಇಬ್ನಿ ಬೀಳ್ತಾ ಇದೆ ಗುರು. ಫುಲ್ಲು ಚಳಿ ಆಗ್ತಿದೆ. ಸೊ ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ. ಅಯ್ಯೋ ಸವಾಸನ ಅಲ್ಲ ಗುರು, ಭಯಂಕರ ಇಬ್ನಿ ಬೀಳ್ತಾ ಇದೆ. ಸೊ ನೋಡ್ಬೋದು ನೀವು, ಬೆಂಕಿ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಸೊ ಅಲ್ಲಿ ಟೆಂಟ್ ಇದೆ. ಸೊ ಆ್ಯಕ್ಚುಲಿ ಟೆಂಟ್ ಲೊಕೇಶನ್ ಚೇಂಜ್ ಮಾಡಿದೆ. ಸೊ ಕರಡಿಗಳು ಕಾಟ, ಹಂದಿ ಕಾಟ ಜಾಸ್ತಿ ಇದೆ ಅಂತ ಪಕ್ಕದಲ್ಲಿ ಹೇಳಿದ್ರು ಅಣ್ಣವರು. ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಒಂದು ಅಣ್ಣ ಹಂದಿ ಕಾವಲಿಗೆ ಬಂದಿದ್ದಾರೆ. ಏನದು ಕಡಲೆ ಗಿಡ ಹಾಕಿರ್ತಾರಲ್ಲ, ಅದಕ್ಕೆ. ಮೇಲ್ಗಡೆ ನೋಡಿದ್ರೆ ಚಂದ್ರ ಕಾಣಿಸ್ತಾ ಇದ್ದಾನೆ. ಅಯ್ಯೋ ಸವಾಸನ ಅಲ್ಲ ಗುರು. ವಿಂಟರ್ ಸೀಸನ್ ಅಲ್ವಾ, ಕ್ಯಾಂಪ್ ಹಾಕಿದ್ರೆ ಸಮ್ಮರ್ ಸೀಸನ್ ಹಾಕ್ಬೇಕು, ಫೈರ್ ಕ್ಯಾಂಪು. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಿಗ್ಗೆ ತೋರಿಸ್ತೀನಿ ಇಬ್ನಿ ಹೆಂಗ್ ಬಿದ್ದಿರುತ್ತೆ ಅಂತ. ಭಯಂಕರ ಚಳಿ. ಮತ್ತೆ ಸಿಗೋಣ ಬೆಳಿಗ್ಗೆ. ಏನು ಗುರುವೆ ಇದು, ಇಷ್ಟೊಂದು ಚಳಿ ಆಗ್ತಿದೆ. ಭಯಂಕರ ಚಳಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. 2 ಗಂಟೆಗೆ ಎದ್ದು ಬೆಂಕಿ ಹಾಕ್ಕೊಂಡು ಕಾಸ್ಕೊಂಡು ಅಲ್ಲೇ ಮಲ್ಕೊಂಡಿದ್ದಾಯ್ತು. ಸೂರ್ಯನ ಕಿರಣಗಳು ಸಖತ್ತಾಗಿ ಬೀಳ್ತಿದ್ದಾವೆ. ಸೂಪರ್ ಸನ್ರೈಸ್. ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ. ಸೊ ನಾನಂತ ಇದರಲ್ಲಿ ಮಲಗಿರಲಿಲ್ಲ. ನೋಡ್ಬೋದು ಇಬ್ನಿ ಹೆಂಗ್ ಬಿದ್ದಿದೆ ಅಂತ. ನೈಟೆಲ್ಲ ಈ ಪಾಟಿ ಇಬ್ನಿ ಬಿದ್ದರೆ ನಿದ್ದೆ ಎಲ್ಲಿ ಬರುತ್ತೆ, ಫುಲ್ಲು ಚಳಿ.
ನೈಟು ಎರಡು ಗಂಟೆ 2:30 ಅಸಲು ನಿದ್ದೆನೇ ಇಲ್ಲ. ಎಷ್ಟು ನಿದ್ದೆ ಇಲ್ಲ ಅಂದರೆ ಫುಲ್ಲು ಇಬ್ನಿ ಬೀಳ್ತಾ ಇದೆ, ಥಂಡಿ. ಕೆಳಗಡೆ ಒಂದು ಸ್ವಲ್ಪ ಗ್ರೌಂಡ್ ನೆಂದಿದೆ, ಹಾಗಾಗಿ ನಿದ್ದೆ ಬರದಲ್ಲೇ ಹೊರಗಡೆ ಹೋಗಿ ಬೆಂಕಿ ಕಾಸ್ಕೊಂತ ಅಲ್ಲೇ ಮಲ್ಕೊಬಿಟ್ಟಿದ್ದೆ. ಸೊ ಅಪ್ ಟು 2-2:30ವರೆಗೂ ಇಲ್ಲೇ ಇದ್ದೆ. ಆಮೇಲೆ ಯಾವಾಗ ಜಾಸ್ತಿ ಚಳಿ ಆಯಿತು ಹೊರಗಡೆ ಹೋಗ್ಬಿಟ್ಟು ಮಲ್ಕೊಂಡೆ. ನೈಟ್ ಮಾತ್ರ ಮೆಮೊರಬಲ್ ಎಕ್ಸ್ಪೀರಿಯೆನ್ಸ್. ಹೆಂಗಂದ್ರೆ ಹೇಳೋಕ್ಕಾಗಲ್ಲ, ಭಯಂಕರ ಚಳಿ. ನನ್ನ ಲೈಫಲ್ಲಿ ಇದು ಒಂದು ದಿನ ರಿಜಿಸ್ಟರ್ ಆಯಿತು. ಬಟ್ ಸೂಪರ್ ಇತ್ತು. ನಿನ್ನೆ ನೈಟ್ ಕ್ಯಾಂಪು ಸಿಂಗಲ್. ಬಟ್ ಹೇಳಿದ್ನಲ್ವ, ಅಲ್ಲಿ ಇರೋಕ್ಕಾಗಲಿಲ್ಲ. ಬೇರೆ ಲೊಕೇಶನ್ಗೆ ಬಂದಿದ್ದೀನಿ, ಎಲ್ಲ ಗ್ರೀನರಿ. ನಿಮ್ಗೆ ಈಗ ಹೊರಗಡೆ ತೋರಿಸ್ತೀನಿ ಬನ್ನಿ. ಸದ್ಯ ಎಲ್ಲಿ ಸೋರಿಲ್ಲ, ಸೊ ಲೀಕ್ ಆಗಿಲ್ಲ, ಸೊ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಇದೆ. ಬಟ್ ಹೊರಗಡೆ ಮಾತ್ರ ಒಳ್ಳೆ ಇಬ್ನಿ ಬಿದ್ದಿದೆ. ನೆಲ ಮೇಲೆ ನೀವು ನೋಡ್ಬೋದು, ಹೊರಗಡೆ ಇದು ಇಬ್ನಿ ಇದೆಲ್ಲ ನೋಡಿ ಹೆಂಗೆ ಕಾಣುತ್ತೆ ಇಬ್ನಿ. ಲಗೇಜಲ್ಲಿ ಇಲ್ಲೇ ಇದೆ ಬ್ಯಾಕ್ ಸೈಡು. ಸೊ ಇದು ಕೆಳಗಡೆ. ಸೊ ಡೋರ್ ಓಪನ್ ಮಾಡೋಣ. ಭಯಂಕರ ಇಗ್ನಿ ಬಿದ್ದಿದೆ ನೈಟೆಲ್ಲ ಮೇಲೆಲ್ಲ. ಒಟ್ಟು ಗಾಳಿಗೆಲ್ಲ ಫುಲ್ ಬಿಗಿಯಾಗಿದೆ, ಏನು ಅಷ್ಟೇನಿದಿಲ್ಲ. ಸೂಪರ್ ಆಸಮ್ ಎಕ್ಸ್ಪೀರಿಯನ್ಸ್ ನೈಟ್. ಭಯಂಕರ ಕೊರಿ ಚಳಿ. ಸೊ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಹೇಳಿದ್ನಲ್ವ, ಭಯಂಕರ ಚಳಿ. ಬೆಂಕಿ ಕಾಸ್ಕೊಂಡು ಅಲ್ಲೇ ಇದ್ದಿದ್ದಾಯಿತು. ಈಗ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಸೊ ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಮತ್ತೊಂದು ಎಪಿಸೋಡು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇದು ನೈಟ್ ಶಿಪ್ ನೈಟ್ ಕ್ಯಾಂಪ್ ಆಗಿತ್ತು. ನೆಕ್ಸ್ಟ್ ಡೇ ಕ್ಯಾಂಪ್ ಹಾಕ್ಬಿಡ್ತೀನಿ. ಸೊ ಫುಲ್ ಜಂಗಲ್. ಸೊ ಅದನ್ನ ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಸೊ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ನಾನು ಅದನ್ನು ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.